ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡುವುದಕ್ಕೆ ನಿರ್ಧರಿಸಿದ್ದಾರೆ. ಟಿವಿ9ಗೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಳೆ ನಾನು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ದರ್ಶನ್ ಹಾಗೂ ನನ್ನ ನಡುವೆ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲೇ ಸಿಕ್ಕರೂ ನಾವು ಚೆನ್ನಾಗೇ ಮಾತನಾಡ್ಕೊಳ್ತೇವೆ. ನಾನು ಹೋಗಿ ಬಕೆಟ್ ಹಿಡಿಯುವ ಕೆಲಸ ಮಾಡಲ್ಲ. ದರ್ಶನ್ ಹಾಗೂ ನನ್ನ ನಡುವೆ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ. ನಾನು ಹೋಗಿ ಬಕೆಟ್ ಹಿಡಿಯುವ ಕೆಲಸ ಕೂಡ ಮಾಡಲ್ಲ. ಎಲ್ಲೇ ಸಿಕ್ಕರೂ ಅವರು ತುಂಬಾ ಚೆನ್ನಾಗಿ ನನ್ನ ಮಾತಾಡಿಸ್ತಾರೆ. ಇಬ್ರು ಕೂಡ ಚೆನ್ನಾಗಿ ಮಾತಾಡ್ತೀವಿ. ಅವರು ಎಷ್ಟೇ ದೊಡ್ಡವರಾಗಿದ್ರು ಬಕೆಟ್ ಹಿಡಿಯಲ್ಲ ಅಂತ ಟಿವಿ9ಗೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಒಂದು ಪೋಸ್ಟ್ ಅನ್ನ ಹಾಕಿರ್ತಾರೆ ನಟಿ ರಮ್ಯಾ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಮೆಂಟ್ಗಳು ಬಂದಿರುತ್ತೆ. ಅದಾದ ನಂತರ ಎಲ್ಲ ಕಮೆಂಟ್ಗಳನ್ನ ಶೇರ್ ಮಾಡಿದ್ರು. ದರ್ಶನ್ ಫ್ಯಾನ್ಸ್ ನನಗಷ್ಟೇ ಅಶ್ಲೀಲ ಸಂದೇಶ ಮಾಡಿಲ್ಲ. ಸುದೀಪ್, ಯಶ್ ಅವರಿಗೂ ಮೆಸೇಜ್ ಮಾಡಿದ್ದಾರೆ. ಯಾರಾದ್ರೂ ತಪ್ಪು ಮಾಡಿದಾಗ ಧ್ವನಿ ಎತ್ತಬಾರ್ದ. ಟಿವಿ9ಗೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ಪ್ರತಿಕ್ರಿಯೆ ನೀಡಿದ್ದಾರೆ. ಅಂದ್ರೆ ಕೇವಲ ಇದು ನನ್ನ ಸಮಸ್ಯೆ ಮಾತ್ರ ಅಲ್ಲ, ಸುದೀಪ್, ಯಶ್ ಇವ್ರಿಗೂ ಕೂಡ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ. ಯಾರಾದ್ರೂ ತಪ್ಪು ಮಾಡಿದಾಗ ಧ್ವನಿ ಎತ್ತಬೇಕಲ್ವಾ ಅಂತ ಕೂಡ ಈ ಸಂದರ್ಭದಲ್ಲಿ ರಮ್ಯಾ ಪ್ರಶ್ನೆ ಮಾಡಿದ್ದಾರೆ. ದರ್ಶನ್ ಅವರ ವಿಚಾರವಾಗಿ ನೀವೊಂದು ಪ್ರತಿಕ್ರಿಯೆ ನೀಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಸಿಗ್ಲಿ ಅನ್ನೋಂಥದ್ದಕ್ಕೆ. ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಹೇಗ್ ಗಮನಿಸ್ತಾ ಇದ್ರಿ? ಇವತ್ತು ಕಾರವಾಗಿ ಪ್ರತಿಕ್ರಿಯೆ ನೀಡಿದ್ರಿ. ಹಾಗಾಗಿ ತುಂಬಾ ಬೇಸರ ಆಗತ್ತೆ ಮಾಲ್ತೇಶ್ ಅವರೇ. ಯಾಕಂದ್ರೆ ನಾನು ಹೇಳಿರೋದು ಇಷ್ಟೇ, ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರಲ್ಲ, ಅದ್ ಮೂಲಕ ನಮ್ಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ಸಾಮಾನ್ಯ ಜನರಿಗೆ ನ್ಯಾಯ ಸಿಗತ್ತೆ ಅಂತ ನಾನು ಹಾಕಿದೆ. ಅದಾದ್ಮೇಲೆ ಶುರು ಆಯ್ತು ಈ ಡಿ ಬಾಸ್ ಫ್ಯಾನ್ಸ್ ಗಳೆಲ್ಲ ಮೆಸೇಜ್ ಕಳ್ಸಿದ್ರು. ಅದು ಅಶ್ಲೀಲವಾದ ಶಬ್ದಗಳು ಯೂಸ್ ಮಾಡಿ ಕೆಟ್ಟದಾಗಿ ಆಮೇಲೆ ಇದು ಫಸ್ಟ್ ಟೈಮ್ ಅಲ್ಲ ಮಾಲ್ತೇಶ್ ಅವರೇ. ನನ್ನನ್ ಬಿಡಿ, ಸುದೀಪ್ ಅವ್ರು ಯಶ್ ಬಿಡಿ, ಯಶ್ ಹೆಂಡತಿ ಮಕ್ಳು ಬಗ್ಗೆನೂ ಕಾಮೆಂಟ್ ಮಾಡಿದ್ದಾರೆ ಅಷ್ಟು ಕೆಟ್ಟದಾಗಿ. ಏನಕ್ಕೆ, ಲೈಕ್ ವಾಟ್ ಇಸ್ ದಿಸ್? ಅಂದ್ರೆ ರೇಣುಕಾ ಸ್ವಾಮಿಗೂನುವೆ ಮತ್ತೆ ಈ ಡಿ ಬಾಸ್ ಫ್ಯಾನ್ಸ್ಗೂನು ಏನ್ ವ್ಯತ್ಯಾಸ ಇದೆ? ಅಂದ್ರೆ ಪವಿತ್ರ ಗೌಡಗೆ ಯಾರು ಮೆಸೇಜ್ ಕಳ್ಸಂಗಿಲ್ಲ, ಬಟ್ ಬೇರೆ ಹೆಣ್ಮಕ್ಳಿಗೆ ನೀವು ಈ ತರ ಕಳ್ಸ್ಬೋದಾ? ಅಂದ್ರೆ ಇವಾಗ ನಾವ್ ಎಲ್ರು ಮರ್ಡರ್ ಮಾಡಕ್ಕಾಗತ್ತಾ? ಕಾನೂನು ನಮ್ ಕೈಗೆ ತೊಗೊಳಕ್ಕಾಗತ್ತಾ? ಇಲ್ಲ ತಾನೆ. ತಪ್ಪು. ಇವಾಗ ದರ್ಶನ್ಗೂ ನನ್ಗೂ ದೇರ್ ಇಸ್ ನಥಿಂಗ್. ಓಕೆ, ವಿ ಹ್ಯಾಡ್ ಅ ಗುಡ್ ವರ್ಕಿಂಗ್ ರಿಲೇಶನ್ಶಿಪ್, ಐ ಲೈಕ್ ಹಿಸ್ ವೈಫ್, ಅದೆಲ್ಲ ಇದೆ. ನಾವ್ ಸಿಗ್ದಾಗ ಮಾತಾಡ್ತೀವಿ. ಓಕೆ, ಬಟ್ ಹಾಗಂತ ನೀವ್ ಯಾರೇ ಆಗಿರ್ಲಿ ತಪ್ಪು ಮಾಡಿದಾಗ ನಾವು ಏನು ನಮ್ ಧ್ವನಿ ಎತ್ತಬಾರ್ದಾ? ಮೇಡಮ್, ಈಗ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಅಂದ್ರೆ ದರ್ಶನ್ ಅವ್ರಿಗೂ ನನಗೂ ಬೇರೆ ಏನು ಇಲ್ಲ, ಒಂದು ನ್ಯಾಯಕ್ಕಾಗಿ ಧ್ವನಿ ಎತ್ತುತ್ತಾ ಇದ್ದೀನಿ ಅಂತದ್ದು. ಆಕ್ಚುಲಿ ಅಂದ್ರೆ ದರ್ಶನ್ ಅವರು ಮತ್ತೆ ರಮ್ಯಾ ಅವ್ರ ನಡುವೆ ಏನಾದ್ರು ಎಕ್ಸಾಕ್ಟ್ ಆಗಿ ಏನಾದ್ರು ಸಮಸ್ಯೆ ಇತ್ತಾ ಮೇಡಮ್ ಹಿಂದೆ, ಅಥವಾ ಈಗೇನಾದ್ರು ಆ ತರದ್ದೇನಾದ್ರು? ಇಲ್ಲ. ಮೊನ್ನೆ ಯಾವ್ದೋ ಒಂದ್ ಮದ್ವೆಯಲ್ಲಿ ಸಿಕ್ಕಿದ್ರು, ಅವಾಗ್ಲೂ ಚೆನ್ನಾಗಿ ಮಾತಾಡ್ಸಿದ್ವಿ. ದರ್ ಇಸ್ ನಥಿಂಗ್ ದೇರ್. ಬಟ್ ಐ ಆಮ್ ಸೇಯಿಂಗ್, ಐ ಆಮ್ ನಾಟ್ ಸಂಬಡಿ ದಟ್ ನಾನು ಹೋಗಿ ಬಕೆಟ್ ಹಿಡಿಯೋದು ಆ ತರ ಕೆಲಸ ಎಲ್ಲ ನಾನು ಮಾಡಲ್ಲ. ನೀವ್ ರಾಜಕಾರಣಿ ಆಗ್ಲಿ, ನೀವ್ ಆಕ್ಟರ್ ಆಗ್ಲಿ, ನೀವ್ ಎಷ್ಟೇ ದೊಡ್ಡ ಮನುಷ್ಯ ಆಗ್ಲಿ, ತಪ್ಪು. ಈಗ ಧರ್ಮಸ್ಥಳ SIT ಬಗ್ಗೆನೂ ನಾನು ಮಾತಾಡ್ಲಿಲ್ವಾ? ಸೊ ನ್ಯಾಯಕ್ಕೋಸ್ಕರ ವಿ ಶುಡ್ ಆಲ್ವೇಸ್ ಬಿ ರೆಡಿ ಟು ಸ್ಪೀಕ್ ಅಪ್. ಎಸ್ ಮೇಡಮ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ರೀತಿ ಒಂದು ಅಶ್ಲೀಲ ಮೆಸೇಜ್ ನ ರೇಣುಕಾಸ್ವಾಮಿ ಪವಿತ್ರ ಗೌಡ ಅವ್ರಿಗೆ ಕಳಿಸಿದ್ದ ಅನ್ನೋದಕ್ಕೆ ಈ ತರದ ಬೆಳವಣಿಗೆ ಆಯ್ತು ಅವ್ರ ಲೈಫ್ ಅಲ್ಲಿ. ಮತ್ತೆ ಈಗ ಒಂದ್ ರೀತಿ ನಿಮ್ಮ ಮೆಸೇಜ್ಗೂ ಕೂಡ ಆ ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇದೆ ಅಲ್ಲ, ಅದನ್ನ ಹೇಗೆ ಹೇಳ್ತಾ ಇರೋದು? ಆಮೇಲೆ ಇವ್ರುಗಳು ನನ್ಗೆ ಮೆಸೇಜ್ ಮಾಡಿ ಸೌಜನ್ಯ ಬಗ್ಗೆ ನ್ಯಾಯ ಕೊಡಿಸ್ಬೇಕಂತೆ. ಇವರೇ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳನ್ನ ಗೌರವಿಸಲ್ಲ, ಇನ್ನೇನು ನ್ಯಾಯ ಕೊಡ್ಸೋದು ಹೆಣ್ಮಕ್ಳಿಗೆ? ಇಂಥ ಮೈಂಡ್ ಸೆಟ್ ಇಂದ ತಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಹೆಣ್ಮಕ್ಳ ಮೇಲೆ ಇವತ್ತು ರೇಪು, ಮರ್ಡರು, ಹ್ಯಾರಸ್ಮೆಂಟ್ ಎಲ್ಲ ಆಗುತ್ತಲ್ಲ, ಯಾವ ಮೆಂಟಾಲಿಟಿಯಿಂದ ಮಾಲ್ತೇಶ್ ಅವರೇ? ಇಂಥ ಮೆಂಟಾಲಿಟಿಯಿಂದಾನೆ. ಅವ್ರ ಮನೇಲಿ ಹೆಣ್ಮಕ್ಳು ಯಾರಿಲ್ವಾ? ಅವ್ರಿಗೆ ತಾಯಿ ಇಲ್ವಾ ಅಥವಾ ಅಕ್ಕ ತಂಗಿರಿಲ್ವಾ? ಹೌ ಕ್ಯಾನ್ ದೇ ಟಾಕ್ ಲೈಕ್ ದಿಸ್? ನೀವು ಆ ಕೃತ್ಯನೂ ಕೂಡ ಅದಕ್ಕೆ ಹೋಲಿಸಿದ್ರಿ, ಅಂದ್ರೆ ರೇಣುಕಾಸ್ವಾಮಿ ಅವರ ಎಕ್ಸ್ಪೋಸ್ ಮಾಡ್ಬೇಕಂತ ಸಪೋರ್ಟ್ ಮಾಡ್ತಾರಲ್ವಾ? ರೇಣುಕಾಸ್ವಾಮಿ ಮಾಡಿದ್ದು ತುಂಬಾ ಕೆಟ್ಟದು, ಅದಕ್ಕೆ ಹಿಂಗಾಯ್ತು ಅಂತ. ಮತ್ತೆ ನೀವ್ ಮಾಡ್ತಿರೋದು, ನೀವು ಮೆಸೇಜ್ಗಳು ಕಳಿಸ್ತಾ ಇರೋದು, ಫೋಟೋಗಳೆಲ್ಲ ಕಳಿಸ್ತಾ ಇರೋದು, ಅದ್ ಸರಿನಾ? ಹಂಗಂದ್ರೆ ನಿಮ್ ಮೇಲೆ ಯಾರು ಇದ್ ತಗೋತಾರೆ, ಕ್ರಮ ತಗೋತಾರೆ? ಮೇಡಮ್, ಈಗ ಅದೇ ತುಂಬಾ ಅಂದ್ರೆ ಆ ಮೆಸೇಜ್ಗಳನ್ನ ನೀವು ಕೂಡ ಪೋಸ್ಟ್ ಮಾಡಿದ್ರಿ, ಅದ್ರ ಓದೋಕ್ ಕೂಡ ಕಷ್ಟ ಇದೆ, ಅಂತ ರೀತಿಯ ಮೆಸೇಜ್ಗಳಿದೆ, ಕೆಟ್ಟ ಅಶ್ಲೀಲ ಪದಗಳಿದೆ. ಸೊ ಈಗ ಅದನ್ನ ನೀವು ಅಂದ್ರೆ ಯಾವ ರೀತಿ, ಅಂದ್ರೆ ಕಾನೂನು ಪ್ರಕ್ರಿಯೆಗೆ ಏನಾದ್ರು ಹೋರಾಟಕ್ಕೆ ಮುಂದಾಗುವಂಥದ್ದು, ಕಂಪ್ಲೇಂಟ್ ಕೊಡುವಂತದ್ದು ಸಾಧ್ಯತೆಗಳಿದೆಯಾ?
ನಾಳೆ ನಾನು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಲೆಟ್ ಸಿ, ಐ ಹೋಪ್ ದೇ ವಿಲ್ ಬಿ ಏಬಲ್ ಟು ಫೈಂಡ್ ಔಟ್ ಅಂಡ್ ನೋಡೋಣ ಏನಾಗತ್ತಂತ. ಮೇಡಮ್, ಅಂದ್ರೆ ಸೈಬರ್ ಕ್ರೈಮ್ ಮಾತ್ರನಾ ಅಥವಾ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಏನಾದ್ರು ಬೇರೆ ತರದ ದೂರುಗಳನ್ನು ಕೊಡುವಂತ ಸಾಧ್ಯತೆಗಳಿದೆಯಾ? ನಾನು ವಿಚಾರಿಸ್ಬಿಟ್ಟು ನಾನು ಅದೇನ್ ಮಾಡ್ತೀನಿ. ನನ್ಗೆ ಐ ಥಿಂಕ್ ರೈಟ್ ನೌ ಸೈಬರ್ ಕ್ರೈಮ್ ಬಿಕಾಸ್ ಇಟ್ಸ್ ಆಲ್ ಆನ್ಲೈನ್ ಅಲ್ವಾ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ನಾನು ಮಾಡ್ತೀನಿ. ಮೇಡಮ್, ಅದೇ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನೇನು ಕೆಲವು ದಿನಗಳಲ್ಲಿ ತೀರ್ಪು ಕೂಡ ಹೊರಗೆ ಬರುತ್ತೆ, ನಿಮ್ಮ ರಿಯಾಕ್ಷನ್ ಏನಾಗಿರುತ್ತೆ ಅಂತ ನೋಡೋಣ. ಐ ಹ್ಯಾವ್ ಹೋಪ್ ದಟ್ ಸುಪ್ರೀಂ ಕೋರ್ಟ್ ಬೆಟರ್ ಸೆನ್ಸ್ ವಿಲ್ ಪ್ರಿವೇಲ್ ಅಂಡ್ ಬೆಟರ್ ಜಡ್ಜ್ಮೆಂಟ್. ನೋಡೋಣ ಅದೇನಾಗತ್ತಂತ. ಎಸ್ ಮೇಡಮ್, ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಅಂದ್ರೆ ಇದು ಒಂದು ಘಟನೆ ಅಂತಲ್ಲ, ಸಾಕಷ್ಟು ಮಹಿಳೆಯರಿಗೆ ಆಗ್ತಿರುವಂತಹ ಸಮಸ್ಯೆಗಳನ್ನ ಸಾಕಷ್ಟು ಸಂದರ್ಭದಲ್ಲಿ ಮಾತಾಡ್ತಾರೆ. ಬಟ್ ಇದಕ್ಕೆ ಯಾವ ರೀತಿ ನೀವು ಅಂದ್ರೆ ಒಂದ್ ರೀತಿ ಫುಲ್ ಸ್ಟಾಪ್ ಬೀಳ್ಬೇಕು ಅಂತ ಅನ್ಕೋತೀರಿ ಅಂತ? ಹೆಣ್ಮಕ್ಳು ಧೈರ್ಯ ತಗೊಂಡು ಮುಂದೆ ಇವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡ್ಬೇಕು. ನಾವು ಏನ್ ಎಸ್ಪೆಷಲಿ ಹೆಣ್ಮಕ್ಳು ಅಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂದ್ರೆ ತುಂಬಾ ಹೆದರ್ಕೋತಾರೆ. ಬಿಕಾಸ್ ಒಂದ್ ಹೆಣ್ಣಂದ್ರೆ ಒಂದು ಗೌರವ ಕಮ್ಸ್ ಫ್ರಮ್ ಕ್ಯಾರೆಕ್ಟರ್ ಇಂಟೆಗ್ರಿಟಿ. ಅದನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದಾಗ ಅವ್ರು ತುಂಬಾ ಹೆದರ್ಕೋತಾರೆ ಹೆಣ್ಮಕ್ಳು. ಬಿಕಾಸ್ ದೇ ಹ್ಯಾವ್ ಅ ಫ್ಯಾಮಿಲಿ ಅಂಡ್ ದೇ ಹ್ಯಾವ್ ಸೆಲ್ಫ್ ರೆಸ್ಪೆಕ್ಟ್, ಸೊಸೈಟಿ ಅನ್ಕೊಂಡು. ಸೊ ಅವ್ರು ಜಾಸ್ತಿ ಮಾತಾಡಕ್ ಹೋಗಲ್ಲ, ಇದನ್ನೆಲ್ಲ ಸುಮ್ನೆ ನೋಡ್ಕೊಂಡ್ಬಿಟ್ಟು ಸುಮ್ನಾಗ್ಬಿಡ್ತಾರೆ. ಬಟ್ ಎಷ್ಟೋ ಜನ ಹೆಣ್ಮಕ್ಳು ನಾನೇ ನೋಡಿದೀನಿ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಅವ್ರು ಟ್ರೋಲ್ ಮಾಡ್ತಾರಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಸಾಮಾನ್ಯ ಹುಡುಗಿರು, ಇನ್ಫ್ಲೂಯೆನ್ಸರ್ಸ್, ನಾಟ್ ಇವನ್ ಲೈಕ್ ಬಿಗ್ ಇನ್ಫ್ಲೂಯೆನ್ಸರ್ಸ್. ಅವರು ಈ ಟ್ರೋಲ್ಸ್ ಗಳಿಗೆಲ್ಲ ಅವರು ವಾಪಸ್ ಉತ್ತರ ಕೊಡ್ತಾರೆ. ಸೊ ಐ ಲವ್ ದಟ್ ಅಬೌಟ್ ದೆಮ್ ಅಂಡ್ ಐ ಥಿಂಕ್ ವಿಮೆನ್ ಶುಡ್ ಕಮ್ ಟುಗೆದರ್ ಅಂಡ್ ದಿಸ್ ಇಸ್ ದಿ ಓನ್ಲಿ ವೇ. ನಾವು ಫೈಟ್ ಮಾಡದೆ ಹೋದ್ರೆ ಗಂಡಸರು ಆ ಮೆಂಟಾಲಿಟಿ ಏನಿದೆ ಹೆಣ್ಮಕ್ಳು ಹಿಂಗೆ ಇರಬೇಕು, ಸಬ್ಮಿಸಿವ್ ಆಗಿರ್ಬೇಕು, ಹಿಂಗೆಲ್ಲ ಮಾಡಬಾರ್ದು, ಇದ್ ಮಾಡಬಾರ್ದು ಅಂತ, ದಟ್ ಮೆಂಟಾಲಿಟಿ ವಿಲ್ ಕಂಟಿನ್ಯೂ. ವಿ ಹ್ಯಾವ್ ಟು ಫೈಟ್ ಅಗೇನ್ಸ್ಟ್ ದಿಸ್ ಮೈಂಡ್ ಸೆಟ್. ಎಸ್ ಮೇಡಮ್, ಅದೇ ದತ್ತ ಸಿನಿಮಾದಲ್ಲಿ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಿದ್ರಿ. ಸೊ ಇವತ್ತು ನೀವು ಅಂದ್ರೆ ಒಂದು ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡುವಂತದ್ದು ಬಂದಿದೆ. ಸೊ ಇದೆಲ್ಲವನ್ನು ಕೂಡ ಹೇಗೆ ತಗೊಳ್ತೀರಿ ಅಂತ? ಒಂದ್ ಕಡೆ ಬೇಜಾರಾಗತ್ತೆ, ಬಿಕಾಸ್ ಐ ನೆವರ್ ಥಾಟ್ ದಟ್ ಈ ತರ ಅವ್ರ ಲೈಫ್ ಅಲ್ಲಿ ಆಗತ್ತೆ, ಹಿಂಗೆಲ್ಲ ಏನೋ ಇಷ್ಟೆಲ್ಲ ವರ್ಷ ಆದ್ಮೇಲೆ ಹಿಂಗೆಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಬಟ್ ಐ ಆಮ್ ನಾಟ್ ಸಂಬಡಿ ಹೂ ಇಸ್ afraid to speak the truth. and ಯಾರೇ ಆಗಿರ್ಲಿ ತಪ್ಪು ಅಂಡ್ ಎಸ್ಪೆಷಲಿ ನೀವು ಒಬ್ಬ ಸೆಲೆಬ್ರಿಟಿ ಆದ್ಮೇಲೆ ಸಮಾಜದಲ್ಲಿ ಯು ಹ್ಯಾವ್ ಟು ಸೆಟ್ ಅನ್ ಎಕ್ಸಾಂಪಲ್ ಅಂಡ್ ದಟ್ ಶುಡ್ ಬಿ ಫಾರ್ ದ ಗುಡ್, ನಾಟ್ ಫಾರ್ ದ ಬ್ಯಾಡ್. ಮೇಡಮ್, ಅದೇ ವಿಜಯಲಕ್ಷ್ಮಿ ಮೇಡಮ್ ಜೊತೆ ನೀವು ಅದೇ ಸ್ನೇಹ ಇದೆ ಅಂತ ಕೂಡ ಹೇಳಿದ್ರಿ. ಯಾವಾಗ ಕೊನೆದಾಗ ಮಾತಾಡಿದ್ದು, ಹೇಗೆ ಏನೋ ಅನ್ನೋಂಥದ್ದು, ಅವರ ಪರಿಚಯ, ಸ್ನೇಹದ ಬಗ್ಗೆ ಏನ್ ಅನ್ಸುತ್ತೆ ಈ ಸಂದರ್ಭಕ್ಕೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ? See, I've always seen Datta cinema shooting in the Papa, she's been very friendly with me and ನಾವು ಅವಾಗ ಮಾತಾಡ್ತಾ ಇರ್ತೀವಿ. ಮೊನ್ನೆ ಕೂಡ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಹನಿ ಕೇಕ್ ಪೋಸ್ಟ್ ಹಾಕಿದ್ದೆ. ಸೊ ಅವಾಗ ಶಿ ಆಸ್ಕ್ಡ್ ಮೀ ನಾನು ಹನಿ ಕೇಕ್ ಕಳ್ಸ್ಲಾ ಅಂತ. ಲೈಕ್ ದಟ್ ಶಿ ಇಸ್ ವೆರಿ ಸ್ವೀಟ್. ನನ್ಗೂ ಅವ್ರ ಮೇಲೆ ತುಂಬಾ ಐ ಆಮ್ ವೆರಿ ಫಾಂಡ್ ಆಫ್ ಹರ್. ಆತರ ಏನಿಲ್ಲ. ಬಟ್ ಸಿ, ಆಸ್ ಮೀ ಇನ್ ಅ ಪೊಸಿಷನ್ ವೇರ್ ಐ ಕ್ಯಾನ್ ಸ್ಪೀಕ್ ದ ಟ್ರೂತ್, ಐ ಮಸ್ಟ್ ಸ್ಪೀಕ್ ದ ಟ್ರೂತ್ ಅಲ್ವಾ. Yes. I cannot take sides, especially because for me at the end of the day my country is important, my state is important, especially ಹೆಣ್ಮಕ್ಳು ಬಗ್ಗೆ ನನಗೆ ತುಂಬಾ ಕಾಳಜಿ ಇದೆ. ಸೊ ಐ ಮಸ್ಟ್ ಆಲ್ವೇಸ್ ಸ್ಪೀಕ್ ಅಪ್ ಫಾರ್ ದೆಮ್. ಇದೆಲ್ಲರ ಜೊತೆಗೆ ಸಹಜವಾಗಿ ಒಂದು ಪ್ರಶ್ನೆ ಕೂಡ ಬರ್ತಾ ಇದೆ ಮೇಡಮ್. ಅಂದ್ರೆ ರಮ್ಯಾ ಅವರು ಈ ಒಂದು ಪ್ರಕರಣದ ಬಗ್ಗೆ ಮಾತ್ರ ಮಾತಾಡ್ತಾರೆ, ಬೇರೆ ಪ್ರಕರಣಗಳ ಬಗ್ಗೆ ಮಾತಾಡ್ತಿಲ್ಲ ಅನ್ನೋಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ವಿಚಾರ. ಬಗ್ಗೆ ಮಾತಾಡ್ಲಿಲ್ವಾ? SIT ಫಾರ್ಮ್ ಮಾಡಿ ಅಂತ ನಾನು ನನ್ ಧ್ವನಿ ಎತ್ತಲಿಲ್ವಾ? ನಾನು ದೇವನಹಳ್ಳಿ ಫಾರ್ಮರ್ಸ್ ಬಗ್ಗೆ ನಾನು ಸಪೋರ್ಟ್ ಮಾಡ್ಲಿಲ್ವಾ? ಏನ್ ಹೇಳ್ತಾ ಇದ್ದೀರಾ? ಇವರು ಡೈವರ್ಷನರಿ ಟ್ಯಾಕ್ಟಿಕ್ ತಗೋತಾ ಇದ್ದಾರೆ. ಸೌಜನ್ಯ ಬಗ್ಗೆ ಮಾತಾಡಿ, ಇದ್ರ ಬಗ್ಗೆ ಮಾತಾಡಿ, ಯಾಕಂದ್ರೆ ಅದು ಜಾಸ್ತಿ ನ್ಯೂಸ್ ಆಗ್ಲಿ, ಇದು ಸ್ವಲ್ಪ ಇದಾಗ್ಲಿ ಅಂತ. ಫೈನಲಿ ನಾಳೆ ಕಂಪ್ಲೇಂಟ್ ಕೊಡುವಂತ ಪಾಸಿಬಿಲಿಟೀಸ್ ಇದೆ ಹಾಗಾದ್ರೆ? ಹೌದು. ದರ್ಶನ್ ಅವ್ರ ವಿಚಾರವಾಗಿ ಇದು ರಮ್ಯಾ ಅವರ ಪ್ರತಿಕ್ರಿಯೆ. TV9 ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ರಮ್ಯಾ ತಮಗೆ ಬಂದಂತಹ ಮೆಸೇಜ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ನಾಳೆ ಆಲ್ಮೋಸ್ಟ್ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸೈಬರ್ಗೆ ದೂರನ್ನು ನೀಡೋದಾಗಿ ಕೂಡ ರಮ್ಯಾ TV9 ಜೊತೆ ಹೇಳ್ಕೊಂಡಿರುವಂಥದ್ದು. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ನಟಿ ರಮ್ಯಾ ಪೋಸ್ಟ್ ಮಾಡಿರ್ತಾರೆ. ಈ ಪೋಸ್ಟ್ಗೆ ಸಾಕಷ್ಟು ಕಮೆಂಟ್ಗಳು ಬಂದಿರುತ್ತೆ. ಇದ್ರ ಜೊತೆಗೆ ರಮ್ಯಾಗೆ ಒಂದಷ್ಟು ಪರ್ಸನಲ್ ಮೆಸೇಜ್ಗಳು ಕೂಡ ಬಂದಿರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ರಿಯಾಕ್ಟ್ ಮಾಡಿರುವಂಥದ್ದು.